ನಡೆದಂತ ಒಂದು ದುರ್ಘಟನೆಯಲ್ಲಿ ಯಶ್ ಅಭಿಮಾನಿಯವರ ಬಳಗದ ವತಿಯಿಂದ ಇವತ್ತು ಏನು ಅವರ ಹುಟ್ಟುಹಬ್ಬದ ನಿಮಿತ್ತ ನಿನ್ನೆ ದಿನ 11:00 ಏನು ಬ್ಯಾನರ್ ಅನ್ನು ಹಾಕುವಂತ ಸಮಯದಲ್ಲಿ 25 ಅಡಿ ಇರುವಂತ ಒಂದು ದೊಡ್ಡ ಪ್ರಮಾಣದ ಫ್ರೇಮ್ ಅನ್ನು ಹಾಕ್ಲಿಕ್ಕೆ ಹೋಗಿ ನಿನ್ನೆ ಒಂದು ಲೈನ್ ಇಂದ ಕರೆಂಟ್ ಎಲೆಕ್ಟ್ರಿಕ್ ಶಾಕ್ ಹೊಡೆದು 3 ಜನನ ಬೆಳಗಿನ ಎಲ್ಲನೂ ಹೇಳಿದೀನಿ. ಬೇರೆ 3 ಜನ ಇಲ್ಲಿ ನಮ್ಮ ಸುರುಣಿಗೆಯಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ. ಸರ್ಕಾರ ಬೆಳಗಿನ ಸಮಯದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಜೊತೆ ಮಾತಾಡಿಕೊಂಡು ಸರ್ಕಾರದಿಂದ ಸಿಎಂ ಸರ್ ಜೊತೆ ಮಾತಾಡಿ ಒಂದು ಪರಿಹಾರನ ಘೋಷಣೆ ಮಾಡ್ಬೇಕಂತ ಮನವಿ ಮಾಡಿದ್ವಿ. ಅದರಂತೆ ಎಚ್ ಕೆ ಪಾಟೀಲ್ ಸಾಹೇಬರು 2 ಲಕ್ಷ ಕೊಡಬೇಕು ಪ್ರತಿಯೊಬ್ಬರಿಗಂತ ಘೋಷಣೆ ಮಾಡಿದ್ದಾರೆ. ಆದರೆ ನಂದು ಒಂದು ಕಳಕಳಿಯ ಮನವಿ ಏನಂದ್ರೆ, ನಮ್ಮ ಸುರುಣಿಗೆ ಗ್ರಾಮದಲ್ಲಿ ಇವತ್ತೇನು 3 ಜನ ದುರ್ಮರಣ ಹೊಂದಿದ್ದಾರೆ. ಅತ್ಯಂತ ಬಡ ಕುಟುಂಬದಿಂದ ಇರೋರು, ಅವ್ರ ತಂದೆ ತಾಯಿಗಳು ಸಹಿತ ವಯಸ್ಸಾದವರು, ಅವರೇ ದುಡಿದು ಅವ್ರ ತಂದೆ ತಾಯಿಗಳ ಸಾಕುವಂಥವ್ರು. ಮೂರನೇದಾಗಿ ಇನ್ನೊಬ್ಬ ವ್ಯಕ್ತಿ ಅವರು ಈಗ ವಿದ್ಯಾಭ್ಯಾಸ ಮಾಡುವಂಥದ್ದು. ಎಲ್ಲರ ಕುಟುಂಬದ ಪರಿಸ್ಥಿತಿ ಬಹಳಷ್ಟು ಎಕನಾಮಿಕಲಿ ಬಹಳ ಬಡವರಿದ್ದಾರೆ. ಹಂಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಾನು, ಅವರಿಗೆ ಮಿನಿಮಮ್ ಕನಿಷ್ಠ ಒಂದು 10 ಲಕ್ಷ ಆದರೂ ಪರಿಹಾರ ಕೊಡಲಿ. ಇಂಥ ಒಂದು ಕುಟುಂಬಕ್ಕೆ ಸಹಾಯ ಮಾಡಿದರೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಅವರಲ್ಲಿ ಕೇಳಿಕೊಂಡು ದಯವಿಟ್ಟು ಅವರಲ್ಲಿ ನಾನು ಶಾಸಕನಾಗಿನೂ ಸಹಿತ ಮನವರಿಕೆ ಮಾಡ್ತಾ ಇದ್ದೀನಿ. ಇಂಥ ಕುಟುಂಬಕ್ಕೆ ಕೊಡೋದ್ರಿಂದ ಒಳ್ಳೆಯ ಒಂದು ಸಾಂತ್ವನ ಕೊಟ್ಟಂಗೆ ಆಗತ್ತೆ. ಒಳ್ಳೆಯವರಿಗೆ ಅದನ್ನು ತಾವು ಕೊಡಿ, ಒಂದು 10 ಲಕ್ಷ ಆದರೂ ಮಿನಿಮಮ್ ಕೊಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಭೇಟಿಯಾಗಿ ನಾನು ಗುರುವಾರ ದಿನ ಹೋಗಿ ಭೇಟಿಯಾಗಿ ನಾನು ಸಿಎಂ ಅವರಿಗೆ ಖುದ್ದಾಗಿ ನಾನೇ ಭೇಟಿಯಾಗಿ ಉಸ್ತುವಾರಿ ಸಚಿವರಿಗೂ ಮತ್ತೆ ಸಿಎಂ ಅವರಿಗೂ ಭೇಟಿಯಾಗಿ ಅದ್ರ ಬಗ್ಗೆ ಮನವರಿಕೆ ಮಾಡಿ ನಾನು ಏನು ಅವರಿಗೆ ಮುಟ್ಟಬೇಕು ಆ ದುಡ್ಡನ್ನು ಆದಷ್ಟು ಬೇಗನೆ ಮುಟ್ಟಿಸುವಂತ ವ್ಯವಸ್ಥೆ ನಾನು ಮಾಡ್ತೀನಿ ಸರ್. ಇನ್ನೊಂದು, ಈ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ವೈದ್ಯರಿಲ್ಲ. ಅಕಸ್ಮಾತ್ ಒಬ್ಬ ವೈದ್ಯರು ಏನಾದ್ರು ಇದ್ದಿದ್ರೆ ಒಬ್ಬ ಆದ್ರೂ ಏನಾದ್ರು ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಿದ್ರೆ ಅಂತ ಹೇಳ್ತಾರೆ. ಸರ್, ಈಗ ಮೊನ್ನೆ ದಿನ ತಾವು ಇದ್ರಿ, ತಮಗೆಲ್ಲ ಗಮನಕ್ಕಿದೆ, KDPಯಲ್ಲೂ ಸಹಿತ ಶಿರಟ್ಟಿ ಮತಕ್ಷೇತ್ರದಲ್ಲಿರುವಂಥ ಬಹಳಷ್ಟು PHCಗಳು ಇವತ್ತು ಡಾಕ್ಟರ್ಸ್ ಇಲ್ಲದ ಖಾಲಿ ಇದಾವೆ ಅಂತೇಳಿ ನಾನು ಅದ್ರ ಬಗ್ಗೆನೂ ಧ್ವನಿ ಎತ್ತಿದೆ. ಅದಕ್ಕಿಂತ ಮುಂಚಿತವಾಗಿ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಸಹಿತ, ಬೆಳಗಾವಿ ಅಧಿವೇಶನದಲ್ಲೂ ಸಹಿತ ಸುಮಾರು 5 ನಿಮಿಷ ಆದ ಹೆಲ್ತಿನ ವಿಷಯವಾಗಿನ ನಾನು ಮಾತಾಡಿದ್ದೀನಿ. ಇಲ್ಲೇ ಬಹಳಷ್ಟು ಜನ ವೈದ್ಯಾಧಿಕಾರಿಗಳು ನಮಗೆ MBBS ಆದವರು ಯಾರೂ ಬರ್ತಿಲ್ಲ. ಮೊನ್ನೆ ನಾವು ಸಿಗ್ಲಿಯಲ್ಲಿ ಒಬ್ಬ ವೈದ್ಯಾಧಿಕಾರಿನ ತಗೊಂಡು ಸುಮಾರು 3 ದಿನ ಅಲ್ಲೇ ಮತ್ತೆ 3 ದಿನ ಇಲ್ಲೇ ಸುರುಣಿಗೆಯಲ್ಲಿ ಮಾಡಿಸ್ತಾ ಇದ್ವಿ. ಬಟ್ 6-7 ತಿಂಗಳಿಂದ ಅವರಿಗೆ ಸ್ಯಾಲ್ರಿ ಆಗಲಾರ್ದಕ್ಕೆ ಭಾಳಷ್ಟು ಜನ 5-6 ಜನ ಬಿಟ್ಟು ಹೋದರು. ನಾ ಬಂದಾಗನ ಅವ್ರನ್ನ ಕರೆಸಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಪಾಯಿಂಟ್ಮೆಂಟ್ ಕೊಡಿಸಿದ್ವಿ. ಆದರೆ ಮೊನ್ನೆ ದಿನ ಜಿಲ್ಲಾ KDPಯಲ್ಲೂ ಸಹಿತ ಆದಷ್ಟು ಬೇಗನೆ ನಮ್ಮನ್ನು ವೈದ್ಯರನ್ನ ನೇಮಿಸ್ರಿ ಅಂತೂ ಸಹಿತ ಕೇಳ್ಕೊಂಡಿದ್ವಿ. ಆದಷ್ಟು ಬೇಗನೆ ನಾನು ಈಗೂ ಒತ್ತಾಯ ಮಾಡ್ತಾ ಇದ್ದೀನಿ, ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಹಿತ ನಾವು ಇವತ್ತು ವೈದ್ಯರನ್ನ ನೇಮಕ ಮಾಡಬೇಕಾಗಿದೆ. ಯಾವುದೋ ಒಂದು ಎಮರ್ಜೆನ್ಸಿ ಸಮಯದಲ್ಲೂ ಸಹಿತ ಇಲ್ಲಿಂದ ಲಕ್ಷ್ಮೇಶ್ವರ ಹೋಗಬೇಕಾಗಿದೆ. ಯಾಕಂದ್ರೆ ಸುಮಾರು 15 ಕಿಲೋಮೀಟರ್ ಇಲ್ಲಿಂದ ಹೋಗೋದ್ರೊಳಗೆ ಭಾಳಷ್ಟು ಜೀವ ಅಪಾಯಗಳು ಆಗುವಂಥ ಸಾಧ್ಯತೆಗಳು ಇರೋದ್ರಿಂದ ಸರ್ಕಾರ ಆದಷ್ಟು ಬೇಗನೆ ಇದನ್ನು ಎಚ್ಚೆತ್ತುಕೊಂಡು ಇವತ್ತು ವೈದ್ಯಾಧಿಕಾರಿಗಳನ್ನು ನೇಮಕವನ್ನು ಮಾಡಿ ಆದಷ್ಟು ಬೇಗನೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ಕೋತೀನಿ. ಕೇಳೋಣ ಸರ್, ಈಗ ಸರ್ಕಾರಕ್ಕೆ ನಾನು ಅದನ್ನು ಮನವಿ ಮಾಡ್ತೀನಿ. ಕಾನೂನಾತ್ಮಕವಾಗಿ ಅವ್ರು ಏನು ಚೌಕಟ್ಟಲ್ಲಿ ಏನು ಮಾಡ್ತಾರೆ ಸರ್ಕಾರಕ್ಕೆ ನಾನು ಮನವಿ ಮಾಡಿ ಅವ್ರ ಕುಟುಂಬಕ್ಕೆ ಏನು ಪರಿಹಾರ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ಹೇಳಿ ಮನವಿ ಮಾಡ್ತೀನಿ ಸರ್. ಇಬ್ರು ಸಿಎಂ ಅವರಿಗೂ ಮತ್ತೆ ಸಚಿವರಿಗೂ ಸಹಿತ ಅವ್ರ ಕುಟುಂಬಕ್ಕೆ ಏನಾದರೂ ಒಂದು ಉದ್ಯೋಗ, ಸರ್ಕಾರಿ ಉದ್ಯೋಗ ಕಲ್ಪಿಸ್ಲಿಕ್ಕೆ ಮಾಡಿಕೊಡಂತರೂ ಸಹಿತ ನಾನು ಮನವಿ ಮಾಡ್ತೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.